ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಇದೀಗ ಜಯಚಂದ್ರ ಮುಂದುವರಿಕೆಯಾಗಲಿದ್ದಾರೆ. ಕರ್ನಾಟಕ ವಿಶೇಷ ಪ್ರತಿನಿಧಿಯಾಗಿ ಜಯಚಂದ್ರ ನೇಮಕಗೊಳ್ಳಲಿದ್ದಾರೆ. ನೋಡಿ, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂತಹ ಶಾಸಕ ಟಿಬಿ ಜಯಚಂದ್ರ ಅವರು ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಟಿಬಿ ಜಯಚಂದ್ರ ಅವರು ಮುಂದುವರಿಯಲಿದ್ದಾರೆ. ಕರ್ನಾಟಕ ವಿಶೇಷ ಪ್ರತಿನಿಧಿಯಾಗಿ ಟಿಬಿ ಜಯಚಂದ್ರ ನೇಮಕಗೊಂಡಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಶಾಸಕ ಟಿಬಿ ಜಯಚಂದ್ರ ಸ್ಪೀಕರ್ ಸ್ಥಾನಕ್ಕೂ ಕೇಳಿ ಬಂದಿತ್ತು. ಟಿಬಿ ಜಯಚಂದ್ರ ಅವರ ಹೆಸರು ಕರ್ನಾಟಕದ ವಿಶೇಷ ಪ್ರತಿನಿಧಿಯಾಗಿ ಇನ್ನು ಮುಂದೆ ಟಿಬಿ ಜಯಚಂದ್ರ ಅವರು ಆಡಳಿತವನ್ನ ನಡೆಸಲಿದ್ದಾರೆ. ಗಮನಿಸಬಹುದು, ಈಗಾಗಲೇ ಒಂದು ಕಡೆ ಇವರು ಸ್ಪೀಕರ್ ಸ್ಥಾನಕ್ಕೆ ಆಯ್ಕೆ ಆಗ್ತಾರೆ. ಟಿಬಿ ಜಯಚಂದ್ರ ಅವರನ್ನೇ ಸ್ಪೀಕರ್ ಸ್ಥಾನದಲ್ಲಿ ಕೂಡಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಇದೀಗ ಕರ್ನಾಟಕ ವಿಶೇಷ ಪ್ರತಿನಿಧಿಯಾಗಿ ಟಿಬಿ ಜಯಚಂದ್ರ ಅವರು ಆಯ್ಕೆಯಾಗಿರುವಂತದ್ದು. ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು, ಆದರೆ ಸಚಿವ ಸ್ಥಾನ ಮಿಸ್ ಆಗಿದೆ. ಈಗ ಸಚಿವ ಸ್ಥಾನ ಅಂದ್ರೇನೆ ಒಂದು ಕಡೆ ಬಹಳ ಡಿಮ್ಯಾಂಡ್ ಹೆಚ್ಚಾಗ್ಬಿಟ್ಟಿದೆ. ಸಚಿವ ಸ್ಥಾನಕ್ಕೆ ಈಗ ಬರೀ ಇರೋ 20 ಸಚಿವ ಸ್ಥಾನಕ್ಕೆ 60ರಿಂದ 70 ಜನ ದುಂಬಾಲ್ ಬಿದ್ದುಬಿಟ್ಟಿದ್ದಾರೆ. ನಮಗೆ ಸಚಿವ ಸ್ಥಾನ ಕೊಡಿ, ನಮಗೆ ಸಚಿವ ಸ್ಥಾನ ಕೊಡಿ ಅಂತ. ಅಂಥದ್ರಲ್ಲಿ ಪಾಪ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಟಿಬಿ ಜಯಚಂದ್ರ ಅವ್ರಿಗೂ ಕೂಡ ಒಂದು ಅವಕಾಶವನ್ನ ಕೊಡಲಾಗುತ್ತೆ ಅಂತ ಅಂದ್ಕೊಂಡಿದ್ರು. ಇನ್ನೂ ಟೈಮ್ ಇದೆ, ಬಟ್ ಅಷ್ಟರಲ್ಲಿ ಈಗಾಗಲೇ ಕರ್ನಾಟಕ ವಿಶೇಷ ಪ್ರತಿನಿಧಿಯಾಗಿ ಟಿಬಿ ಜಯಚಂದ್ರ ಅವರನ್ನ ನೇಮಕ ಮಾಡೋದ್ರ ಮುಖಾಂತರ ನೀವು ಕೂಡ ನಮಗೆ ಬಹಳ ವಿಶೇಷ, ನೀವು ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಒಂದು ಬಲ ಇದ್ದಂತೆ, ನಿಮ್ಮನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ, ನಿಮಗೂ ಒಂದು ಉತ್ತಮ ಸ್ಥಾನಮಾನವನ್ನ ಕೊಡ್ತೀವಿ ಅಂತ ಈಗ ಕರ್ನಾಟಕದ ವಿಶೇಷ ಪ್ರತಿನಿಧಿಯಾಗಿ ಅವರನ್ನ ನೇಮಕಗೊಳಿಸಲಾಗಿರುವಂಥದ್ದು. ಸೊ ಹಾಗಾಗಿ ಅದೇನು ಹೇಳ್ತಾರಲ್ಲ, ಸಿಕ್ಕಿದ್ರಲ್ಲೇ ಖುಷಿ ಪಡಬೇಕು ಅಥವಾ ತೃಪ್ತಿ ಪಡಬೇಕಷ್ಟೇನೆ, ಅತಿ ಆಸೆ ಪಡುವುದು ಸರಿಯಲ್ಲ. ಸೊ ಹಾಗಾಗಿ ಇದೀಗ ಟಿಬಿ ಜಯಚಂದ್ರ ಅವರು ಕೂಡ ಇದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಹೊಂದಬಹುದು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು.